ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಯುದ್ಧಕ್ಕೆ 10,000 ಹೆಚ್ಚುವರಿ ಸೈನಿಕರನ್ನ ಇಮಿಡಿಯೇಟ್ ಕಳಿಸೋಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಈ ನಡುವೆ ಇರಾನ್ ದಾಳಿಯಿಂದ ಬೇಸತ್ತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಠಿಣ ಹೆಜ್ಜೆ ಇಟ್ಟಿದೆ. ಹಾರ್ಮುಜ್ ಜಲಸಂಧಿ ತೆರೆಯೋಕೆ ತನ್ನ ನೌಕಾಪಡೆಯನ್ನ ಇಳಿಸೋಕೆ ಯುಎಇ ಮುಂದಾಗಿದೆ. ಮತ್ತೊಂದು ಕಡೆ ನಮ್ಮ ಪಕ್ಕದ ಪಾಕಿಸ್ತಾನ ಇಸ್ರೇಲ್ಗೆ ಬೆದರಿಕೆ ಒಡ್ಡಿದೆ. ಇಸ್ರೇಲ್ಗೆ ಇದೆಲ್ಲದರ ನಡುವೆ ಭಾರತ ಸರ್ಕಾರ ತೈಲ ವಿಚಾರದಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಮೊದಲು ಅಮೆರಿಕ ಕಡೆಗೆ ಬರೋಣ ಸ್ನೇಹಿತರೆ. ಮಿಡಲ್ ಈಸ್ಟ್ ಯುದ್ಧವನ್ನ ಅಮೆರಿಕ ಇನ್ನಷ್ಟು ಅಪಾಯಕಾರಿ ಹಂತಕ್ಕೆ ತಗೊಂಡು ಹೋಗ್ತಾ ಇದೆ. ಮಾತುಕತೆ ಅಂತ ಹೇಳ್ತಾ ಇರಾನ್ ನಲ್ಲಿ ಅಮೆರಿಕ ಭೂಸೇನೆ ನುಗ್ಸೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಕಾಣಿಸ್ತಾ ಇದೆ. ಇದರ ಭಾಗವಾಗಿ ಸುಮಾರು 10,000 ಹೆಚ್ಚುವರಿ ಸೈನಿಕರನ್ನ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಿಗೆ ಕಳಿಸ್ಕೊಡೋಕೆ ಅಮೆರಿಕದ ರಕ್ಷಣಾ ಇಲಾಖೆ ಚಿಂತನೆ ನಡೆಸಿದೆ. ಹೀಗಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಈಗ ಆಲ್ರೆಡಿ ಮಿಡಲ್ ಈಸ್ಟ್ಗೆ ಅಮೆರಿಕ ಸುಮಾರು 5,000 ಮರೈನ್ ಕಮಾಂಡೋಗಳನ್ನ ಸೈನಿಕರನ್ನ, ಸಾವಿರಾರು 82nd ಏರ್ಬೋರ್ನ್ ಪ್ಯಾರಾಟ್ರೂಪರ್ ಗಳನ್ನ ಕಳಿಸೋಕೆ ಆದೇಶ ಕೊಟ್ಟಿದೆ. ಈಗ ಮತ್ತೆ 10,000 ಸೈನಿಕರನ್ನ ಮಿಡಲ್ ಈಸ್ಟ್ಗೆ ಮೂವ್ ಮಾಡೋಕೆ ಅಮೆರಿಕ ಯೋಚನೆ ಮಾಡ್ತಾ ಇದೆ. ಈ ಹೊಸ ಸೇನಾ ತುಕಡಿಯಲ್ಲಿ ಬರೀ ಸೈನಿಕರಷ್ಟೇ ಇರೋದಿಲ್ಲ, ಬದಲಾಗಿ ಶಕ್ತಿಶಾಲಿ ಆರ್ಮರ್ಡ್ ವೆಹಿಕಲ್ಗಳು ಕೂಡ ಇರ್ತವೆ. ಇವುಗಳನ್ನ ಇರಾನ್ನ ಪ್ರಮುಖ ತೈಲ ರಫ್ತು ಕೇಂದ್ರವಾದ ಖಾರ್ಗ್ ಐಲ್ಯಾಂಡ್ ಸಮೀಪವೇ ನಿಯೋಜನೆ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಅಂದ್ರೆ ಅಮೆರಿಕದ ಟ್ಯಾಂಕರ್ಗಳು, ಸೈನಿಕರು ಇರಾನ್ನ ಹೊಸ್ತಿಲಿಗೆ ಕಾಲಿಡೋಕೆ ರೆಡಿಯಾಗಿದ್ದಾರೆ. ಇರಾನ್ ಏನಾದರೂ ಉದ್ದಟತನ ತೋರಿದ್ರೆ ಕ್ಷಣಾರ್ಧದಲ್ಲಿ ದಾಳಿ ನಡೆಸೋಕೆ ಟ್ರಂಪ್ ಎಲ್ಲ ಮಿಲಿಟರಿ ಆಪ್ಷನ್ಗಳನ್ನ ಓಪನ್ ಇಟ್ಕೊಳ್ಳೋಕೆ ರೀತಿ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಆಲ್ರೆಡಿ 50,000 ಆಸುಪಾಸು ಸೈನಿಕರು ಮಿಡಲ್ ಈಸ್ಟ್ ನಲ್ಲಿ ಇದ್ದಾರೆ. ಅಮೆರಿಕನ್ ಸೈನಿಕರು, ಮಿತ್ರರದು ಬಿಡಿ, ಅವ್ರದಲ್ಲೆಲ್ಲ ಸೇರಿಸಿದ್ರೆ ಲಕ್ಷಾಂತರ ಆಗುತ್ತೆ. ಬರೀ ಅಮೆರಿಕನ್ ಸೈನಿಕರು ಈಗ ಮತ್ತೆ ಟೋಟಲ್ 15,000-20,000 ತನಕ ಟೋಟಲ್ ಆಗಿ ಸೇನೆಯನ್ನ ಮೂವ್ ಮಾಡೋಕೆ ಅಮೆರಿಕ ಇಲ್ಲಿ ಹೆಜ್ಜೆ ಇಡ್ತಾ ಇದೆ. ಏರ್ಕ್ರಾಫ್ಟ್ ಕೆರಿಯರ್ಗಳು ಕೂಡ ಸಾವಿರಾರು ಸೈನಿಕರನ್ನ ಹೊತ್ತು ಅಲ್ಲಿ ಸಮುದ್ರದಲ್ಲಿ ನಿಂತ್ಕೊಂಡಿದ್ದಾವೆ. ಉಸಿರುಗಡಿಸ್ತಾ ಇದ್ದಾರೆ ಇರಾನ್ಗೆ ಎದೆ ಮೇಲೆ ದೊಡ್ಡ ಚಪಡಿ ಕಲಿಟ್ಟಂಗೆ ಫೀಲ್ ಆಗಬೇಕು. ಆ ರೀತಿ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಾರೆ. ತುಂಬಾ ಕಷ್ಟ ಆಗುತ್ತೆ ಒಂದ್ ವೇಳೆ ಲ್ಯಾಂಡ್ ಇನ್ವೇಷನ್ ಶುರು ಮಾಡಿದ್ರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಿಲಿಟರಿ ಆಸೆಟ್ಸ್ ಅನ್ನ ಬಳಸ್ಕೊಂಡು ಹೊಡೆಯೋಕೆ ಶುರು ಮಾಡಿದ್ರೆ ಇರಾನ್ಗೆ ಡಿಫೆಂಡ್ ಮಾಡ್ಕೊಳ್ಳೋದು. ಅಮೆರಿಕಗೂ ಡ್ಯಾಮೇಜಸ್ ಆಗೇ ಆಗ್ಬೋದು, ಬಟ್ ಅವ್ರು ಆಗ್ಲಿ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಬೇಗ ಮುಗಿಯಾದ ಸುದೀರ್ಘ ಯುದ್ಧ ಶುರುವಾಗಬಹುದು ನಮ್ಮ ಹತ್ತಿರದಲ್ಲಿ ಮಿಡಲ್ ಈಸ್ಟ್ ನಲ್ಲಿ. ಇದು ಇಡೀ ಜಗತ್ತಿಗೆ ಅಸ್ಥಿರತೆ ಕಾರಣ ಆಗ್ಬೋದು ಸ್ನೇಹಿತರೆ. ಇದಕ್ಕೆ ಆಪರೇಷನ್ ಫೈನಲ್ ಬ್ಲೋ ಅಂತ ಹೆಸರಿಡ್ತಾ ಇದ್ದಾರಂತೆ. ಅಂತಿಮ ಏಟು, ಅಂತಿಮ ಪ್ರಹಾರ ಅಂತ. ಇದರಲ್ಲಿ ಬೃಹತ್ ಬಾಂಬ್ ದಾಳಿ ಮತ್ತು ಭೂಸೇನಾ ಕಾರ್ಯಾಚರಣೆಗಳು ಕೂಡ ಸೇರ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ ಅಂತ. ಬರೀ ಭೂಸೇನೆ ಸೈನಿಕರು ಮಾತ್ರ ಅಲ್ಲ, ಇನ್ನಷ್ಟು ಅಮೆರಿಕನ್ ಫೈಟರ್ ಜೆಟ್ಗಳ ಸ್ಕ್ವಾಡ್ರನ್ ಗಳನ್ನ ಕೂಡ ಅಮೆರಿಕ ಅಲ್ಲಿಗೆ ಮೂವ್ ಮಾಡ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮುಂದಿನ ವಾರ ಅಮೆರಿಕದ ರಕ್ಷಣಾ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ವಾರ್ ಇದರ ಬಗ್ಗೆ ಅಧಿಕೃತ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ಅಮೆರಿಕನ್ ಮೀಡಿಯಾಗಳೇ ರಿಪೋರ್ಟ್ ಮಾಡಿವೆ. ಇನ್ನು ಮಿಡಲ್ ಈಸ್ಟ್ ಸಂಘರ್ಷದಲ್ಲಿ ಮುಂದೇನಾಗುತ್ತೋ ಅನ್ನೋ ಆತಂಕ ಇರುವಾಗಲೇ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರದಂತೆ ತಡೆಯೋಕೆ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಭಾರಿ ಪ್ರಮಾಣದಲ್ಲಿ ಇಳಿಸಿದೆ. ಪೆಟ್ರೋಲ್ ಮೇಲೆ 13 ರೂಪಾಯಿ ಎಕ್ಸೈಸ್ ಡ್ಯೂಟಿ ಇತ್ತು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಕೇಂದ್ರ ಅಬಕಾರಿ ಸುಂಕ. ಅದನ್ನ 10 ರೂಪಾಯಿ ಕಟ್ ಮಾಡಿಬಿಟ್ಟಿದ್ದಾರೆ, ಆಲ್ಮೋಸ್ಟ್ ತೆಗೆದುಬಿಟ್ಟಿದ್ದಾರೆ. ಬರೀ 3 ರೂಪಾಯಿ ಇಳಿಸಿದ್ದಾರೆ, 13ರಿಂದ 3ಕ್ಕೆ. ಅತ್ತ ಡೀಸೆಲ್ ಮೇಲಿದ್ದ 10 ರೂಪಾಯಿ ಸುಂಕವನ್ನ ಸಂಪೂರ್ಣ 0 ಮಾಡಲಾಗಿದೆ, 0. ಹಾಗಂತ ಪೆಟ್ರೋಲ್ ಬಂಕ್ಗಳಲ್ಲಿ ರೇಟ್ ಕಮ್ಮಿ ಆಗಲ್ಲ ಈಗ, ಯಾಕಂದ್ರೆ ದುಬಾರಿ ಆಗಿ ಹೋಗಿದೆಯಲ್ಲ. ಅದ್ರ ಮೇಲೆ ಈಗ ಈ ಎಕ್ಸೈಸ್ ಡ್ಯೂಟಿಗಳು ಕೂಡ ಇದ್ರೆ ಜನರಿಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ರೇಟ್ ಜಾಸ್ತಿ ಆಗೋದನ್ನ ತಡೆಯೋಕೆ ಈ ಕ್ರಮ. ಇರೋ ಪ್ರೈಸ್ ಅನ್ನ ಕಮ್ಮಿ ಮಾಡಕ್ಕಲ್ಲ, ಜೊತೆಗೆ ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಫ್ಯೂಲ್ ಸಪ್ಲೈ ಸರಿಯಾಗಿರಬೇಕು ಅಂತ ಹೇಳಿ ರಫ್ತೆಲ್ಲ ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿ ಡೀಸೆಲ್ ಮೇಲೆ ಲೀಟರ್ಗೆ 21.5 ರೂಪಾಯಿ ಮತ್ತು ಏವಿಯೇಷನ್ ಟರ್ಬೈನ್ ಫ್ಯೂಲ್ ATF ಅಥವಾ ವಿಮಾನದ ಇಂಧನದ ಮೇಲೆ 29.5 ರೂಪಾಯಿ ರಫ್ತು ಸುಂಕವನ್ನು ಹಾಕಲಾಗಿದೆ. ಎಕ್ಸ್ಪೋರ್ಟ್ ಡ್ಯೂಟಿ. ರಫ್ತು ಮಾಡೋಕ್ಕಾಗಲ್ಲ, ದುಬಾರಿ ಆಗುತ್ತೆ ಅಂತ ಹೇಳಿ, ನಮ್ಮ ದೇಶದಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಕಚ್ಚಾ ತೈಲ ತಂದು ರಿಫೈನ್ ಮಾಡಿ ಕೆಲ ಕಂಪನಿಗಳು ಮಾರ್ತಾರಲ್ವಾ, ಸೊ ಅದಕ್ಕೆ ಬ್ರೇಕ್ ಹಾಕಕ್ಕೆ. ಇದರ ಬಗ್ಗೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾತನಾಡಿದ್ದಾರೆ. ನಮ್ಮ ಮುಂದೆ ಕೇವಲ 2 ಆಯ್ಕೆಗಳಿದ್ವು. ಒಂದು, ಬೇರೆ ದೇಶಗಳ ತರ ನಮ್ಮಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಹೊರೆಯನ್ನು ಜನರ ಮೇಲೆ ಹಾಕೋದು, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರೋ ಬೆಲೆ ಏರಿಕೆಯ ಬಿಸಿಯಿಂದ ನಮ್ಮ ಜನರನ್ನ ಕಾಪಾಡೋಕೆ ಸರ್ಕಾರವೇ ಆ ನಷ್ಟವನ್ನ ಭರಿಸೋದು. ಅದರಲ್ಲಿ ಮೋದಿ ಸರ್ಕಾರ 2ನೇ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸರ್ಕಾರವೇ ಇದನ್ನ ಭರಿಸುತ್ತೆ, ಜನರ ಮೇಲೆ ಇಮಿಡಿಯೇಟ್ಲಿ ಹೊರೆನ ಹಾಕಕ್ ಹೋಗಲ್ಲ ಅನ್ನೋ ನಿರ್ಧಾರವನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ತೈಲ ಬೆಲೆ ತುಂಬಾ ಏರಿಕೆಯಾಗಿರೋದ್ರಿಂದ ಈ ತೈಲ ಕಂಪನಿಗಳಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 24 ರೂಪಾಯಿ ಲಾಸ್ ಆಗ್ತಾ ಇತ್ತು, ಡೀಸೆಲ್ ಮೇಲೆ 30 ರೂಪಾಯಿ ಲಾಸ್ ಆಗ್ತಾ ಇತ್ತು. ಅದರಲ್ಲಿ ಸ್ವಲ್ಪ ಹೊರೆಯನ್ನ ಸರ್ಕಾರ ತಾನು ಹೊರೋಕೆ, ಇನ್ನೂ ಲಾಸ್ ಆಗುತ್ತೆ ಅವರಿಗೆ ಈಗಿರೋ ಪ್ರೈಸ್ ನಲ್ಲಿ ರೇಟ್ ಜಾಸ್ತಿ ಮಾಡಿಲ್ಲ ಅಂದ್ರೆ, ಬಟ್ ಆ ಬರ್ಡನ್ ಸ್ವಲ್ಪ ಕಮ್ಮಿ ಮಾಡೋಕೆ ಸರ್ಕಾರ ಈಗ ತನ್ನ ಪಾಲನ್ನ ತ್ಯಾಗ ಮಾಡಿದೆ. ಉಳಿದ ಲಾಸ್ ಅನ್ನ ತೈಲ ಕಂಪನಿಗಳೇ ಸದ್ಯಕ್ಕೆ ಭರಿಸಬೇಕು. ಅವರಿಗೆ ಹೇಳಲಾಗಿದೆ, ಸದ್ಯಕ್ಕೆ ರೇಟ್ ಜಾಸ್ತಿ ಮಾಡಬೇಡಿ, ನಷ್ಟವನ್ನ ನೀವೇ ತುಂಬಿಕೊಳ್ಳಿ ಸದ್ಯಕ್ಕೆ. ಮುಂದೆ ಫ್ಯೂಚರ್ ನಲ್ಲಿ ತೈಲ ಬೆಲೆ ಬಿದ್ದಾಗ
ಅವಾಗ ರೇಟ್ ಏನು ಕಮ್ಮಿ ಮಾಡೋದು ಬೇಡ, ಇವಾಗಿನ ರೇಟ್ನ ಮೇಂಟೈನ್ ಮಾಡೋಣ, ಅವಾಗ ನಿಮಗೆ ಪ್ರಾಫಿಟ್ ಬರುತ್ತಲ್ಲ ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳಿ ಅದರಲ್ಲಿ ಅಂತ ಹೇಳಿ ಭಾರತ ಸರ್ಕಾರ ಯಾವಾಗಲೂ ಇದೇ ಸ್ಟ್ರಾಟಜಿನ ಮೇಂಟೈನ್ ಮಾಡೋದು. ತೀರಾ ಬೀಳಕ್ಕೂ ಬಿಡಲ್ಲ, ತೀರಾ ಏರಕ್ಕೂ ಬಿಡೋದಿಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡುತ್ತೆ ಪ್ರೈಸ್ ಅನ್ನ ಈ ತರ. ಇನ್ನು ಸ್ನೇಹಿತರೆ, ಮುಂದಿನ ಮೇ 5ಕ್ಕೆ ಚಾರ್ ಧಾಮ್ ಯಾತ್ರೆ ಸೆವೆನ್ ಸೈನ್ಸ್ ಕಡೆಯಿಂದ ಆಲ್ ಇನ್ಕ್ಲೂಸಿವ್ ಪ್ರೈಸ್ ಇದು 12 ನೈಟ್ 13 ಡೇಸ್. ಸೀನಿಯರ್ ಸಿಟಿಸನ್ಸ್ ಯಾರಾದ್ರೂ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ, ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಇನ್ನು ಇರಾನ್ ಇಂದ ಸಿಕ್ಕಾಪಟ್ಟೆ ಹೊಡೆಸ್ಕೊಳ್ತಾ ಇರೋ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಯುದ್ಧಕ್ಕೆ ಧುಮುಕೋ ಮುನ್ಸೂಚನೆ ಕೊಡ್ತಾ ಇದೆ. ಜಗತ್ತಿನ ಅಪಾಯಕಾರಿ ಸಮುದ್ರ ಮಾರ್ಗವಾಗಿ ಬದಲಾಗಿರೋ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋಕೆ ಯುಎಇ ತನ್ನ ನೌಕಾಪಡೆ ಇಳಿಸೋಕೆ ಮುಂದಾಗಿದೆ. ಇದಕ್ಕಾಗಿ ಉದ್ದೇಶಿಸಲಾಗಿರೋ ಮಲ್ಟಿನ್ಯಾಷನಲ್ ಮ್ಯಾರಿಟೈಮ್ ಟಾಸ್ಕ್ ಫೋರ್ಸ್ಗೆ ನಾವು ಕೂಡ ಸೇರ್ಕೋತೀವಿ ಅಂತ ಯುಎಇ ಅಮೆರಿಕ ಸೇರಿದ ಹಾಗೆ ತನ್ನೆಲ್ಲ ಮಿತ್ರ ರಾಷ್ಟ್ರಗಳಿಗೆ ಇನ್ಫಾರ್ಮ್ ಮಾಡಿದೆ. ಸದ್ಯ ನಮ್ಮ ಉದ್ದೇಶ ಇರಾನ್ ಜೊತೆ ಯುದ್ಧ ಮಾಡೋದಲ್ಲ. ಇರಾನ್ ಗ್ಲೋಬಲ್ ಎಕಾನಮಿ ಮೇಲೆ ಯುದ್ಧ ಸಾರಿದೆ, ನಾವೆಲ್ಲ ಎದ್ದು ನಿಲ್ಲಬೇಕಷ್ಟೇ, ಡಿಫೆಂಡ್ ಮಾಡ್ಕೋಬೇಕು. ಇದಕ್ಕಾಗಿ ಆದಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಪಡೆಯನ್ನ ಕಟ್ಟುವುದು ನಮ್ಮ ಫೋಕಸ್ ಅಂತ ಯುಎಇ ಅಧಿಕಾರಿಗಳು ಹೇಳಿದ್ದಾರೆ. ಇತರ ಗಲ್ಫ್ ರಾಷ್ಟ್ರಗಳನ್ನ ಈ ಫೋರ್ಸ್ಗೆ ಸೇರಿಸೋಕು ಯುಎಇ ಟ್ರೈ ಮಾಡ್ತಾ ಇದೆ. ಅಲ್ಲೇ ಟಾಸ್ಕ್ ಫೋರ್ಸ್ಗೆ ಮಾನ್ಯತೆ ತಂದುಕೊಡೋಕೆ ಬಹರೇನ್ ಜೊತೆ ಸೇರಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಂದು ನಿರ್ಣಯ ಪಾಸ್ ಮಾಡೋಕು ಯುಎಇ ಟ್ರೈ ಮಾಡ್ತಾ ಇದೆ. ಆದರೆ ರಷ್ಯಾ ಮತ್ತು ಚೈನಾ ಇದನ್ನ ವಿರೋಧಿಸೋ ಚಾನ್ಸಸ್ ಇದೆ ಅಂತ ಹೇಳಿ ಗೊತ್ತಾಗಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ಹಾರ್ಮುಜ್ ಜಲಸಂಧಿ ಬಂದಾಗಿರೋ ಬಗ್ಗೆ ಯುಎಇ ಅಮೆರಿಕದ ಬಳಿ ಚರ್ಚೆ ಮಾಡಿತ್ತು. ಯುಎಇ ಸಚಿವ ಸುಲ್ತಾನ್ ಅಲ್ ಜಬೇರ್ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್ರನ್ನ ಭೇಟಿ ಮಾಡಿದ್ರು. ಇರಾನ್ ಹಾರ್ಮುಜ್ ಅನ್ನ ಒತ್ತೆಯಾಳಾಗಿಟ್ಕೊಂಡಿದೆ. ಗ್ಯಾಸ್ನಿಂದ ಹಿಡಿದು ಗ್ರೋಸರಿ ಸ್ಟೋರ್ ವರೆಗೆ ಎಲ್ಲ ರಾಷ್ಟ್ರಗಳು ಒದ್ದಾಡ್ತಿದ್ದಾವೆ, ಭಾರಿ ಬೆಲೆಯನ್ನ ತೆರ್ತಾ ಇದ್ದಾವೆ. ಹೀಗಾಗಿ ಹಾರ್ಮುಜ್ ಓಪನ್ ಮಾಡೋಕೆ ಯುಎಇ ಪ್ರಯತ್ನ ನಡೆಸ್ತಾ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನು ಯುಎಇನ ಈ ಪ್ಲಾನ್ಗೆ ಬಹರೇನ್ ಫುಲ್ ಸಪೋರ್ಟ್ ಮಾಡ್ತಾ ಇದೆ. ಇನ್ನುಳಿದ ಗಲ್ಫ್ ರಾಷ್ಟ್ರಗಳ ಬೆಂಬಲವನ್ನ ಕೂಡ ಯುಎಇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಭೀಕರ ಕಾಳಗ ಆಗ್ತಿರೋ ಹೊತ್ತಲ್ಲಿ ಪಾಕಿಸ್ತಾನ ಇಸ್ರೇಲ್ ಮೇಲೆ ಕೆಂಡ ಕಾರಿದೆ, ದೊಡ್ಡ ಧಮಕಿ ಹಾಕಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರೋ ಪಾಕಿಸ್ತಾನದ ಎಂಬಸಿ ಹಾಗೂ ರಾಯಭಾರಿಯ ನಿವಾಸದ ಬಳಿನೇ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ ಅಂತ ರಿಪೋರ್ಟ್ ಆಗಿತ್ತು. ಇದರಿಂದ ತೀವ್ರವಾಗಿ ರೊಚ್ಚಿಗೆದ್ದಿರೋ ಪಾಕಿಸ್ತಾನ ಇದೀಗ ಇಸ್ರೇಲ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಎಂಬಸಿ ಸುತ್ತಮುತ್ತ ದಾಳಿ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಭರದಲ್ಲಿ ನಮ್ಮ ಎಂಬಸಿಗೆ ಡ್ಯಾಮೇಜ್ ಮಾಡಿದ್ರೆ, ನಮ್ಮ ರಾಜತಾಂತ್ರಿಕರಿಗೆ ಅಪಾಯ ಉಂಟು ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಒಂದು ಮಾತನ್ನ ಇಸ್ರೇಲ್ ನೆನ್ಪಿಟ್ಕೋಬೇಕು, ನಾವು ಕತರ್ನವರಲ್ಲ, ನಾವೇನು ಕೈ ಕಟ್ಟಿ ಕೂರಲ್ಲ. ಇರಾನ್ ಆಗಲಿ ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರದಲ್ಲಾಗಲಿ ನಮ್ಮ ತಂಟೆಗೆ ಬಂದ್ರೆ ತಕ್ಕ ತಿರುಗೇಟು ಕೊಡ್ತೀವಿ, ಸರಿಯಾಗಿ ಹೊಡೆದು ಬಗ್ಗು ಬಿಡ್ತೀವಿ, ನರಕ ತೋರಿಸ್ಬಿಡ್ತೀವಿ ಅಂತ ಹೇಳಿ ಭಾರಿ ಆಕ್ರೋಶ ಹೊರಹಾಕಿದೆ. ಗುರುವಾರ ಅಮೆರಿಕ ಇಸ್ರೇಲ್ ಸೇರ್ಕೊಂಡು ಟೆಹರಾನ್ ಮಧ್ಯ ಭಾಗದಲ್ಲಿ ಭಾರಿ ಏರ್ ಸ್ಟ್ರೈಕ್ ಮಾಡಿದ್ರು. ಆಗ ಪಾಕ್ ಎಂಬಸಿಯ ಕಾಂಪೌಂಡ್ ಮತ್ತು ರಾಜತಾಂತ್ರಿಕರ ನಿವಾಸದ ಹತ್ತಿರ ದಾಳಿಯಾಗಿತ್ತು. ಆರಂಭಿಕ ಮಾಹಿತಿ ಪ್ರಕಾರ ಎಂಬಸಿಯ ಕಾಂಪೌಂಡ್ ಆಗಲಿ ರಾಜತಾಂತ್ರಿಕ ಸಿಬ್ಬಂದಿಗಾಗ್ಲಿ ಯಾವುದೇ ಹಾನಿ ಆಗಿರಲಿಲ್ಲ. ಆದ್ರೆ ದಾಳಿಗೆ ಅದರ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಒಮ್ಮೆಲೆ ಶೇಕ್ ಆದ್ವು. ಅದಕ್ಕೀಗ ಪಾಕಿಸ್ತಾನ ಈಗ ಆಸ್ ಇಫ್ ಸೂಪರ್ ಪವರ್ ಅವರು ಅನ್ನೋ ತರದಲ್ಲಿ ಜಗತ್ತಿನಲ್ಲಿ ಎಲ್ಲಿ ನಮ್ಮನ್ನು ಮುಟ್ಟಿದ್ರು ಕೂಡ ಬಿಡೋದಿಲ್ಲ, ನಾವೇನು ಕತಾರಲ್ಲ, ಸುಮ್ಮನೆ ಇರಕ್ಕೆ ಬಿಡೋದಿಲ್ಲ, ಬಡಿತೀವಿ, ನರಕ ತೋರಿಸ್ತೀವಿ ಅಂತ ಹೇಳಿ ಇಸ್ರೇಲ್ಗೆ ಪಾಕಿಸ್ತಾನ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಫ್ರಾನ್ಸ್ ಜೂನ್ 15ರಿಂದ 17ರವರೆಗೆ ಹೋಸ್ಟ್ ಮಾಡ್ತಾ ಇರೋ G7 ಶೃಂಗಸಭೆಯಲ್ಲಿ PM ನರೇಂದ್ರ ಮೋದಿ ಪಾಲ್ಗೊಳ್ತಾ ಇದ್ದಾರೆ. ಈ ಬಗ್ಗೆ ಫ್ರಾನ್ಸ್ನ ವಿದೇಶಾಂಗ ಸಚಿವಾಲಯ ಕನ್ಫರ್ಮ್ ಮಾಡಿದೆ. ಫ್ರಾನ್ಸ್ನ ಅಬಾಯೆ ಡೆಸ್ ವಾಕ್ಸ್ ಡೆ ಸೆರ್ನೆ ಈ ಜಾಗದಲ್ಲಿ G7 ವಿದೇಶಾಂಗ ಸಚಿವರ ಮೀಟಿಂಗ್. ಇದರ ಸೈಡ್ಲೈನ್ಸ್ನಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಫ್ರಾನ್ಸ್ ವಿದೇಶಾಂಗ ಸಚಿವ ಜೇನ್ ನೋಯೆಲ್ ಅವರು ಮೀಟ್ ಆಗಿ ಮಾತಾಡಿದ್ರು. ಎಲ್ಲಿ ವಿದೇಶಾಂಗ ಸಚಿವರ ಮೀಟಿಂಗ್ನಲ್ಲಿ ಅವಾಗ ಈ ನಿರ್ಧಾರ ಆಗಿದೆ, PM ಹೋಗೋದು. ಅಂದಹಾಗೆ ಭಾರತ G7 ಸದಸ್ಯ ರಾಷ್ಟ್ರ ಅಲ್ಲದೆ ಹೋದ್ರೂ ಕೂಡ ಪ್ರಸ್ತುತ G7 ಅಧ್ಯಕ್ಷತೆ ವಹಿಸಿರೋ ಫ್ರಾನ್ಸ್ ಪಾರ್ಟ್ನರ್ ಕಂಟ್ರಿಯಾಗಿ ಭಾರತವನ್ನ ಕರೆದಿದೆ. ಏನು G7 ಗುಂಪಿನಲ್ಲಿ ಫ್ರಾನ್ಸ್ ಜೊತೆಗೆ ಅಮೆರಿಕ, UK, ಕೆನಡಾ, ಜರ್ಮನಿ, ಇಟಲಿ ಮತ್ತು ಜಪಾನ್ ರಾಷ್ಟ್ರಗಳಿದ್ದಾರೆ. ಇವುಗಳ ಟಾಪ್ ಡಿಪ್ಲೊಮ್ಯಾಟ್ಸ್ ಈ ಮೀಟಿಂಗ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಇರಾನ್ನ ಖಾಮನೇಯಿಗಳ ಸೇನೆ IRGC ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮುಂದುವರೆಸಿದೆ. ಆಪರೇಷನ್ ಟ್ರೂ ಪ್ರಾಮಿಸ್ 4ನ 2ನೇ ಹಂತದ ದಾಳಿಯಲ್ಲಿ ಇಸ್ರೇಲ್ ಸೇರಿ UAE, ಕತರ್, ಕುವೈತ್ ಮತ್ತು ಬಹರೇನ್ ಮೇಲೆ ಭೀಕರ ದಾಳಿ ಮಾಡಿದೆ. ಬಹರೇನ್ನಲ್ಲಿರುವ ಅಮೆರಿಕದ ಅತ್ಯಾಧುನಿಕ ಪೇಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೇಂಟೆನೆನ್ಸ್ ಸೆಂಟರ್ ಅನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಈ ದಾಳಿಯಲ್ಲಿ ಅತ್ಯಾಧುನಿಕ ಲಾಂಗ್ ರೇಂಜ್, ಮೀಡಿಯಂ ರೇಂಜ್ ಮಿಸೈಲ್ಗಳನ್ನ ಮತ್ತು ಡಿಫೆನ್ಸಿವ್ ಡ್ರೋನ್ಗಳನ್ನ ನಾವು ಯೂಸ್ ಮಾಡಿದೀವಿ ಅಂತ ಹೇಳಿದೆ. ಇತ್ತ ಸೌದಿಯ ಪೂರ್ವ ಪ್ರಾಂತ್ಯದಲ್ಲೂ ಕೂಡ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಈ ಡ್ರೋನ್ಗಳನ್ನ ಸೌದಿ ಇಂಟರ್ಸೆಪ್ಟ್ ಮಾಡಿದೆ. ಹಾಗೆ ಕುವೈತ್ನ ಸುವಾಯ್ಕ್ ಪೋರ್ಟ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ.
ಡ್ರೋನ್ ಮೂಲಕ. ಇದರಿಂದ ಮೆಟೀರಿಯಲ್ ಡ್ಯಾಮೇಜ್ ಆಗಿದೆ, ಅಂದ್ರೆ ತುಂಬಾ ಸೀರಿಯಸ್ ಡ್ಯಾಮೇಜ್ ಆಗಿದೆ ಅಂತ ಕುವೈತ್ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಕತರ್ ಮೇಲೂ ಕೂಡ ಇರಾನ್ ದಾಳಿ ತೀವ್ರಗೊಂಡಿದೆ. ಹೀಗಾಗಿ ಕತರ್ ಹೈ ಅಲರ್ಟ್ ಘೋಷಿಸಿದೆ. ಕಳೆದ ಒಂದು ವಾರದಲ್ಲಿ ಇದೇ ಮೊದಲ ಬಾರಿಗೆ ತುರ್ತು ಸೇವೆಗಳ ಇಲಾಖೆ ಇಡೀ ದೇಶಾದ್ಯಂತ ಜನರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಜನರ ಫೋನ್ಗಳಿಗೆ ವಿಚಿತ್ರವಾದ ಸೌಂಡ್ ಮಾಡೋ ಮೆಸೇಜ್ಗಳನ್ನ ಕಳಿಸಲಾಗ್ತಾ ಇದ್ದು, ಎಲ್ಲೂ ಓಡಾಡದಂತೆ ಸೂಚಿಸಲಾಗಿದೆ. ಯಾರು ಮನೆಯಿಂದ ಹೊರಗೆ ಬರಬೇಡಿ, ಕಿಟಕಿಗಳಿಂದ ದೂರ ಇರಿ ಅಂತ ಹೇಳಿದೆ. ಇನ್ನು ಇರಾನ್ ತಾನು ಹಾರಿಸಿದ ಮಿಸೈಲ್ಗಳ ಮೇಲೆ ಥ್ಯಾಂಕ್ ಯು ಪೀಪಲ್ ಆಫ್ ಇಂಡಿಯಾ, ಥ್ಯಾಂಕ್ ಯು ಜರ್ಮನ್ ಪೀಪಲ್ ಅಂತ ಬರೆದಿದ್ದಾರೆ. ಹಾಗೆ ಪಾಕ್ ಮತ್ತು ಸ್ಪೇನ್ ಹೆಸರನ್ನ ಮಿಸೈಲ್ಗಳ ಮೇಲೆ ಅವರು ಪ್ರಿಂಟ್ ಮಾಡಿದ್ದಾರೆ. ಮುಂಬೈನಲ್ಲಿರೋ ಇರಾನ್ ಕಾನ್ಸುಲೇಟ್ ಈ ಮಾಹಿತಿ ಕೊಟ್ಟಿದೆ. ನೀವೆಲ್ಲ ನಮಗೆ ಬೆಂಬಲ ಕೊಟ್ಟಿಲ್ಲ, ಹಾಗಾಗಿ ಮಿಸೈಲ್ ಮೇಲೆ ನಿಮ್ಮ ಹೆಸರು ಪ್ರಿಂಟ್ ಮಾಡಿ ಫೈರ್ ಮಾಡಿ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದೀವಿ ನೋಡಿ ಅಂತ ಹೇಳಿ. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿಯನ್ನ ಮುಂದುವರೆಸಿದ್ದಾರೆ. ಇರಾನ್ನ ಕಾಮ್, ರಾಜಧಾನಿ ಟೆಹರಾನ್, ಸಿರಾಜ್, ಉರ್ಮಿಯಾ ಸೇರಿದ ಹಾಗೆ ಹಲವು ಕಡೆ ದಾಳಿಯಾಗಿದೆ. ಕಾಮ್ನಲ್ಲಿ 6 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ ಅಂತ ಇರಾನ್ ಆರೋಪಿಸಿದೆ. ಇರಾನ್ ಮೇಲಿನ ದಾಳಿಗಳನ್ನ ಇಸ್ರೇಲ್ ಕೂಡ ಕನ್ಫರ್ಮ್ ಮಾಡಿದೆ. ರಾಜಧಾನಿ ಟೆಹರಾನ್ ಸೇರಿ ಹಲವು ಕಡೆ ದಾಳಿ ಮಾಡಿರೋದು ಹೌದು ಅಂತ ಹೇಳಿದೆ. ಲೆಬನಾನ್ನ ರಾಜಧಾನಿ ಬೀರುತ್ನ ದಕ್ಷಿಣ ಉಪನಗರಗಳಲ್ಲಿ ಅಂದರೆ ಹೆಜ್ಬುಲ್ಲಾ ಉಗ್ರರ ಭದ್ರಕೋಟೆ ಮೇಲೆ ಇಸ್ರೇಲ್ ಬೆಳ್ಳಂಬೆಳಗ್ಗೆ ಡೆಡ್ಲಿ ಸ್ಟ್ರೈಕ್ ಮಾಡಿದೆ. ಈ ಯುದ್ಧ ಶುರುವಾದಾಗಿನಿಂದಲೂ ಇಸ್ರೇಲ್ ಈ ಜಾಗವನ್ನೇ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇತ್ತು. ಈ ಬಾರಿ ದಾಳಿಯ ತೀವ್ರತೆ ಹೆಚ್ಚಾಗಿದೆ. ಈ ಹಿಂದೆಲ್ಲ ಇಸ್ರೇಲ್ ಈ ಪ್ರದೇಶದಲ್ಲಿ ದಾಳಿ ಮಾಡೋಕ್ಕೂ ಮುನ್ನ ಅಲ್ಲಿನ ಜನರಿಗೆ ಜಾಗ ಖಾಲಿ ಮಾಡಿ ಬರ್ತಾ ಇದೆ ಮಿಸೈಲ್ ಅಂತ ಎಚ್ಚರಿಕೆ ಕೊಡ್ತಾ ಇತ್ತು. ಆದರೆ ಈಗೇನು ಮಾಡಿದ್ದಾರೆ, ಶುಕ್ರವಾರ ಮುಂಜಾನೆ ಯಾವುದೇ ಅಲರ್ಟ್ ಕೊಡದೆ, ವಾರ್ನಿಂಗ್ ಕೊಡದೆ ದಾಳಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇನ್ನೊಂದು ಕಡೆ ಇಸ್ರೇಲ್ ಸೇನೆ ದಕ್ಷಿಣ ಲೆಬನಾನ್ನಲ್ಲಿ ತನ್ನ ಆಪರೇಷನ್ ಚುರುಕುಗೊಳಿಸಿದೆ. ನಬಾಟಿಯೆ ಗವರ್ನರೇಟ್ನ ಜೆಜಿನ್ ಜಿಲ್ಲೆಯ ಸಜ್ದ್ ಗ್ರಾಮದ ಜನರಿಗೆ ಕೂಡಲೇ ಜಾಗ ಖಾಲಿ ಮಾಡಬೇಕು ಅಂತ ಇಸ್ರೇಲ್ ವಾರ್ನಿಂಗ್ ಕೊಟ್ಟಿದೆ. ಯಾಕಂದರೆ ಅಲ್ಲಿ ಇಸ್ರೇಲ್ ಪಡೆಗಳು ನುಗ್ತಾ ಇದ್ದೀವಿ, ಹುಷಾರ್, ಸ್ಫೋಟಕ ಬೀಳುತ್ತೆ ಅನ್ನೋ ವಾರ್ನಿಂಗ್. ಈ ಎಲ್ಲ ಜನ ಜಾಗ ಖಾಲಿ ಮಾಡಿಬಿಟ್ಟು ಜಹ್ರಾನಿ ನದಿಯ ಉತ್ತರ ಭಾಗಕ್ಕೆ, ನದಿ ದಾಟಿ ಆ ಕಡೆ ಹೋಗಬೇಕು ಅಂತ ಇಸ್ರೇಲ್ ವಾರ್ನಿಂಗ್ ಕೊಟ್ಟಿದೆ. ಈ ಜಹ್ರಾನಿ ನದಿ ಇರೋದು ದಕ್ಷಿಣ ಲೆಬನಾನ್ ಮತ್ತು ಇಸ್ರೇಲ್ ಗಡಿಯಿಂದ ಸುಮಾರು 50 ಕಿಲೋಮೀಟರ್ ಉತ್ತರದ ಕಡೆಗೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರಾನ್ ಸಂಘರ್ಷದ ಬಗ್ಗೆ ಚರ್ಚೆ ಮಾಡೋಕೆ ಅಂತ ಕ್ಲೋಸ್ ಡೋರ್ ಅಥವಾ ರಹಸ್ಯ ಸಭೆಯನ್ನ ಫಿಕ್ಸ್ ಮಾಡಿದೆ. ಈ ಸಭೆಯನ್ನ ಕರೆಯೋಕೆ ಮುಖ್ಯ ಕಾರಣ ರಷ್ಯಾ ಮಾಡಿರೋ ಒತ್ತಾಯ. ಇರಾನ್ನ ನಾಗರಿಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡಿರೋ ದಾಳಿಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ರಷ್ಯಾ ಈ ಮೀಟಿಂಗ್ಗೆ ಡಿಮಾಂಡ್ ಮಾಡಿತ್ತು ಅಂತ ಹೇಳಲಾಗ್ತಿದೆ. ಅಮೆರಿಕ ಮತ್ತು ಇರಾನ್ ಯುದ್ಧದ ಟೆನ್ಷನ್ನಿಂದಾಗಿ ಭಾರತೀಯ ರೂಪಾಯಿ ಮೌಲ್ಯ ಅಮೆರಿಕನ್ ಡಾಲರ್ ಮುಂದೆ ಸಾರ್ವಕಾಲಿಕ ಕುಸಿತ ಕಂಡಿದೆ. ಇದೇ ಮೊದಲ ಬಾರಿಗೆ $1 ಮೌಲ್ಯ 94ರ ಗಡಿ ದಾಟಿ ಭಾರಿ ಕುಸಿದಿದೆ. ರೂಪಾಯಿ ಮೌಲ್ಯ $94.15 ಆಗಿದೆ $1ಗೆ. ಕಳೆದ ತಿಂಗಳ ಕೊನೆಯಲ್ಲಿ ಮಿಡಲ್ ಈಸ್ಟ್ ಕಾನ್ಫ್ಲಿಕ್ಟ್ ಶುರುವಾದಾಗಿನಿಂದ ರೂಪಾಯಿ ಮೌಲ್ಯ 3.5% ಪಾತಾಳಕ್ಕೆ ಬಿದ್ದಿದೆ. ಇಡೀ ವರ್ಷದಲ್ಲಿ ಆಗೋ ಕುಸಿತ ಒಂದು ತಿಂಗಳಲ್ಲಾಗಿದೆ. ಈ ವಾರದ ಆರಂಭದಲ್ಲೂ ಕೂಡ $93.98 ಇತ್ತು. ಈಗ 94ರ ಗಡಿಯನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದೆ. ಇದಕ್ಕೆ ಮುಖ್ಯ ಕಾರಣ ಎನರ್ಜಿ ಸಪ್ಲೈ ಕ್ರೈಸಿಸ್. ಈ ಯುದ್ಧ ಹೀಗೆ ಮುಂದುವರೆದರೆ ಕಚ್ಚಾ ತೈಲ ಅಥವಾ ಆಯಿಲ್ ಪ್ರೈಸ್ ಬ್ಯಾರಲ್ಗೆ $100ಗಿಂತ ಮೇಲೇನೇ ಇರುತ್ತೆ. ಇದರಿಂದ ಭಾರತದಂತಹ ಎನರ್ಜಿ ಇಂಪೋರ್ಟ್ ಮಾಡಿಕೊಳ್ಳೋ ರಾಷ್ಟ್ರಗಳಿಗೆ ಭಾರಿ ಪೆಟ್ಟು ಬೀಳುತ್ತೆ. ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗೊಂದಲದ ಹೇಳಿಕೆಗಳು ಕೂಡ ಮಾರ್ಕೆಟ್ನ ಸ್ಟೇಟ್ ಆಫ್ ಕನ್ಫ್ಯೂಷನ್ನಲ್ಲೇ ಇಟ್ಟಿದೆ. ಇದರಿಂದ ರೂಪಾಯಿ ಮೌಲ್ಯ ಕುಸಿತಾನೆ ಹೋಗ್ತಾ ಇದೆ. ಇರಾನ್ ಜೊತೆ ಕಾದಾಡ್ತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ PM ನರೇಂದ್ರ ಮೋದಿ ಅವರನ್ನ ಹೊಗಳಿದ್ದಾರೆ. ಮೋದಿ ಅಂದುಕೊಂಡಿದ್ದನ್ನ ಸಾಧಿಸುವ ನಾಯಕ ಅಂತ ಟ್ರಂಪ್ ಹೇಳಿದ್ದಾರೆ. ಇದನ್ನ ಭಾರತದಲ್ಲಿರೋ ಅಮೆರಿಕನ್ ಎಂಬೆಸಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಹೈಲೈಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. PM ಮೋದಿ ಮತ್ತು ನಾನು ಏನೇ ಅಂದುಕೊಂಡ್ರು ಅದನ್ನು ಮಾಡಿ ಮುಗಿಸೋ ವ್ಯಕ್ತಿಗಳು ನಾವಿಬ್ಬರು ಕೂಡ. ಈ ಮಾತು ಜಗತ್ತಿನ ಬಹುತೇಕ ನಾಯಕರಿಗೆ ಅನ್ವಯ ಆಗಲ್ಲ, ನಮ್ಮಿಬ್ಬರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿ ಟ್ರಂಪ್ ತಮ್ಮ ಬೆನ್ನನ್ನು ತಟ್ಟೋ ಟೈಮ್ನಲ್ಲಿ ಮೋದಿ ಬೆನ್ನನ್ನು ಕೂಡ ತಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಭಾರಿ ಬಿಕ್ಕಟ್ಟು ನಡೀತಿರೋ ಟೈಮ್ನಲ್ಲಿ ಅಮೆರಿಕ ಎಂಬಸಿ ಪೋಸ್ಟ್ ಹಾಕಿದೆ. ಮಂಗಳವಾರವಷ್ಟೇ ಟ್ರಂಪ್ ಮತ್ತು ಮೋದಿ ಫೋನ್ನಲ್ಲಿ ಮಾತನಾಡಿದರು. ಈ ವೇಳೆ ಇರಾನ್ ಕದನದ ಬಗ್ಗೆ ಇಬ್ಬರು ಕೂಡ ಚರ್ಚೆ ಮಾಡಿದರು. ಈಗ ಟ್ರಂಪ್ ಈ ತರ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಸೆಲ್ಫ್ ಅಬ್ಸೆಷನ್ ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಇನ್ನು ಮುಂದೆ ಅಮೆರಿಕದಲ್ಲಿ ಪ್ರಿಂಟ್ ಆಗೋ ಎಲ್ಲ ಹೊಸ ಕರೆನ್ಸಿಗಳ ಮೇಲೆ ಸಾಕ್ಷಾತ್ ಟ್ರಂಪ್ ಅವರ ಸೈನ್ ಇರುತ್ತಂತೆ. ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆ ನೆನಪಿಗಾಗಿ ಟ್ರೆಜರಿ ಡಿಪಾರ್ಟ್ಮೆಂಟ್ ಗುರುವಾರ ಈ ಘೋಷಣೆ ಮಾಡಿದೆ. ಜೂನ್ನಲ್ಲಿ ಮೊದಲು ಪ್ರಿಂಟ್ ಆಗೋ $100 ನೋಟುಗಳಲ್ಲಿ ಟ್ರಂಪ್ ಮತ್ತು ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವರ ಸೈನ್ ಇರುತ್ತೆ. ಆಮೇಲೆ ಉಳಿದ ನೋಟುಗಳು ಕೂಡ ಬರಲಿವೆ. ದೇಶದ ಆರ್ಥಿಕ ಪ್ರಗತಿ ಹಾಗೂ ಟ್ರಂಪ್ ಅವರ ಸಾಧನೆಗಳನ್ನು ಗುರುತಿಸೋಕೆ ಇದಕ್ಕಿಂತ ಪಾಪ್ಯುಲರ್ ದಾರಿ ಇನ್ನೊಂದಿಲ್ಲ ಅಂತ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ಇದೊಂದು ಐತಿಹಾಸಿಕ ಬದಲಾವಣೆ. ಯಾಕಂದರೆ 1861ರಿಂದ ಇದ್ದ 165 ವರ್ಷಗಳ ಟ್ರೆಷರರ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಸಹಿ ಹಾಕೋ ಸಂಪ್ರದಾಯವನ್ನು ಬ್ರೇಕ್ ಮಾಡಿ ಮೊದಲ ಬಾರಿಗೆ
ಹಾಲಿ ಅಧ್ಯಕ್ಷರ ಸಹಿಯನ್ನ ಅಲ್ಲಿ ಹಾಕಲಾಗ್ತಾ ಇದೆ. ಏನೋ ಭಾರತದಲ್ಲಿರೋ ಚೀನಾ ರಾಯಭಾರಿ ಝೂ ಫಿಹಾಂಗ್ ಅಮೆರಿಕ ವಿರುದ್ಧ ಕಿಡಿಕಾರಿದ್ದಾರೆ. ಕಠಿಣ ಪರಿಶ್ರಮದಿಂದ ಚೀನಾ ಮತ್ತು ಭಾರತ ಬೆಳವಣಿಗೆ ಕಾಣ್ತಾ ಇದ್ದಾರೆ. ಬೇರೆ ರಾಷ್ಟ್ರಗಳ ದಯನಿಂದ ಅಲ್ಲ, ಇಂಡಿಯಾ ಚೀನಾ ಯೂತ್ ಡೈಲಾಗ್ ಅನ್ನೋ ಮೀಟಿಂಗ್ನಲ್ಲಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಚೀನಾ ಭಾರತದ ಹಿತೈಷಿ ಅಂತ ಅನ್ಕೊಂಬೇಕು ಕೇಳಿದ್ರೆ ಆ ಥರ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಮೆರಿಕದ ಡೆಪ್ಯೂಟಿ ಸೆಕ್ರೆಟರಿ ಆಫ್ ಸ್ಟೇಟ್ ಕ್ರಿಸ್ಟೋಫರ್ ಲ್ಯಾಂಡೋ ಚೀನಾವನ್ನು ನಾವೇ ಬೆಳೆಸಿ ಅಮೆರಿಕಾಗೆ ಪ್ರತಿಸ್ಪರ್ಧಿ ಆಗೋ ಥರ ತಪ್ಪು ಮಾಡಿಬಿಟ್ವಿ, ಭಾರತದ ವಿಚಾರದಲ್ಲಿ ಆ ತಪ್ಪು ಮಾಡಲ್ಲ, ನಿಮ್ಮನ್ನು ಒಂದು ಹಂತಕ್ಕಷ್ಟೇ ಬೆಳೆಸೋದು ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಪ್ರತಿಕ್ರಿಯೆ ಕೊಟ್ಟಿದ್ರು. ಭಾರತ ತನ್ನ ಶ್ರಮದಿಂದ ಬೆಳೆಯುತ್ತೆ ಹೊರತು, ತನ್ನ ನಿರ್ಧಾರಗಳಿಂದ ಬೆಳೆಯುತ್ತೆ ಹೊರತು ಬೇರೆಯವ್ರು ಮಾಡೋ ತಪ್ಪುಗಳಿಂದ ನಾವು ಬೆಳೆಯೋದಲ್ಲ ಅಂತ ಹೇಳಿ ರಿಪ್ಲೈ ಕೊಟ್ಟಿದ್ರು. ಈಗ ಇದೇ ವಿಚಾರದ ಬಗ್ಗೆ ಮಾತನಾಡಿರೋ ಚೀನಾ ರಾಯಭಾರಿ ಝೂ ಫಿಹಾಂಗ್ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಚೀನಾ ಮತ್ತು ಭಾರತ ಸಂಬಂಧ ಇತ್ತೀಚೆಗೆ ಸುಧಾರಿಸ್ತಾ ಇದೆಯಲ್ಲ, ಎರಡೂ ರಾಷ್ಟ್ರಗಳು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ. ಚೀನಾನ ಫುಲ್ ನಂಬಕ್ಕಾಗಲ್ಲ, ಆದರೆ ಅಧ್ಯಕ್ಷ ಜಿನ್ಪಿಂಗ್ ಸೇರಿ ಟಾಪ್ ಟು ಬಾಟಮ್ ಎಲ್ಲ ಅಧಿಕಾರಿಗಳು ಎಲಿಫೆಂಟ್ ಡ್ರ್ಯಾಗನ್ ಡ್ಯಾನ್ಸ್ ಮಾಡಬೇಕು, ನಾವು ಚೆನ್ನಾಗಿರಬೇಕು, ನೆರೆಹೊರೆಯವರು ಏನೇ ಇಶ್ಯೂ ಇದ್ರೂ ಮಾತಾಡಿ ಸರಿ ಮಾಡ್ಕೋಬೇಕು ಅಂತ ಪದೇ ಪದೇ ಹೇಳ್ತಿದ್ದಾರೆ. ಸಂಬಂಧ ಸುಧಾರಿಸ್ತಾ ಇದೆ ಎರಡು ರಾಷ್ಟ್ರಗಳ ನಡುವೆ, ಒಂದೊಂದೇ ನಿರ್ಬಂಧಗಳನ್ನು ತೆಗೆಯಲಾಗ್ತಾ ಇದೆ. ಈ ಟೈಮ್ನಲ್ಲಿ ಮತ್ತೆ ಈಗ ಸ್ವಲ್ಪ ಒಳ್ಳೆ ಹಿತೈಷಿ ಥರ ಫೀಲಿಂಗ್ ಕೊಡೋ ಹೇಳಿಕೆಯನ್ನು ಈ ಫಿಹಾಂಗ್ ನೀಡ್ತಾ ಇದ್ದಾರೆ. ನೋಡ್ಬೇಕು ಎಲ್ಲಿ ತನಕ ಹೋಗುತ್ತೆ, ಇದು ಎಷ್ಟರ ಮಟ್ಟಿಗೆ ನಿಜವಾಗ್ಲೂ ಸುಧಾರಿಸುತ್ತೆ ಸಂಬಂಧ ಅಂತ. ಏನೋ ನೇಪಾಳ ರಾಜಕೀಯದಲ್ಲಿ ಈಗ ಹೊಸ ಅಲೆ ಶುರುವಾಗಿದೆ. ರ್ಯಾಪರ್ ಆಗಿದ್ದ 35 ವರ್ಷದ ಬಾಲೇಂದ್ರ ಶಾ ಅಥವಾ ಬಾಲಿನ್ ನೇಪಾಳದ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೇಪಾಳದ ಅಧ್ಯಕ್ಷೀಯ ಕಚೇರಿ ಶೀತಲ್ ನಿವಾಸದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಹಿಂದೂ ಮತ್ತು ಬೌದ್ಧ ಸಂಪ್ರದಾಯದಂತೆ ಬಾಲಿನ್ ಪದಗ್ರಹಣ ಮಾಡಿದ್ದಾರೆ. ನೇಪಾಳ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಜೆನ್ ಝಿ ದಂಗೆಯಲ್ಲಿ ಆಮೇಲೆ ಸರ್ಕಾರ ಬಿದ್ದು ಹೋದ್ಮೇಲೆ KP ಶರ್ಮಾ ಒಲಿ ಸರ್ಕಾರ ಪತನ ಆದಮೇಲೆ ಚುನಾವಣೆ ನಡೆದು ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಒಬ್ಬೊಬ್ಬರು ಜಾಯಿನ್ ಆಗೋದು ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರೋದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.